ನಮಸ್ಕಾರ ಸ್ನೇಹಿತರೆ, ಎವ್ರಿಥಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈಗ ನಮ್ಮ ದೇಶದಲ್ಲಿ ಭಾರಿ ಚರ್ಚೆಯಲ್ಲಿರುವ ವಿಷಯ ಅಂದರೆ ಅದು CJP ಪ್ರೊಟೆಸ್ಟ್. ಈ CJP ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ನಡೆಸ್ತಾ ಇರುವಂಥ ಪ್ರತಿಭಟನೆಯ ಬಗ್ಗೆ ಯಾವೊಬ್ಬ ಸೆಲೆಬ್ರಿಟಿ ಕೂಡ ಇಲ್ಲಿವರೆಗೂ ಒಂದು ಪಿಟಿಕ್ ಅಂತ ಬಾಯಿ ಕೂಡ ಬಿಟ್ಟಿದ್ದಿಲ್ಲ. ನಿನ್ನೆ ರಾತ್ರಿ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಧೃತಿಗೆಡಬಾರ್ದು, ಆಗಿರುವ ತಪ್ಪನ್ನು ನಾವು ಈಗಾಗಲೇ ಸರಿ ಮಾಡಿದ್ದೇವೆ, ಇನ್ನು ಯಾವುದೇ ಕಾರಣಕ್ಕೂ ಆ ತಪ್ಪು ಆಗದೇ ಇರುವಂತೆ ನಾವು ನೋಡ್ಕೊಳ್ತೇವೆ, ಈ ತಪ್ಪಿಗೆ ಕಾರಣ ಆಗಿರ್ತಕ್ಕಂಥ ಎಲ್ಲ ಅಪರಾಧಿಗಳಿಗೆ ಮುಖ್ಯವಾಗಿ ಕಠಿಣ ಶಿಕ್ಷೆಯನ್ನು ವಿಧಿಸ್ತೇವೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಾದ್ಮೇಲೆ ಒಬ್ಬೊಬ್ಬರೇ ಸೆಲೆಬ್ರಿಟಿ ತಾ ಮುಂದು ನಾ ಮುಂದು ಅನ್ನೋ ಹಾಗೆ CJP ನಡೆಸ್ತಾ ಇರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಈಗ ಬಾಯ್ಬಿಟ್ಟು ಮಾತನಾಡ್ತಾ ಇದ್ದಾರೆ. ಈಗ ಅದೇ ರೀತಿ ನಮ್ಮ ದೇಶದ ಖ್ಯಾತ ಕ್ರಿಕೆಟಿಗರು ಆಗಿರುವಂತಹ ಶಿಖರ್ ಧವನ್ ಅವರು ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಮಾತನಾಡಿದ್ದಾರೆ. ಈ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿರುವಾಗ ಶಾಂತಿಯನ್ನ ಕಾಪಾಡಿಕೊಳ್ಳುವಂತೆ ಹಾಗೂ ದೇಶದ ಸಂಸ್ಥೆಗಳು ಮತ್ತು ಸರ್ಕಾರದ ಮೇಲೆ ವಿಶ್ವಾಸವಿಡುವಂತೆ ಶಿಖರ್ ಧವನ್ ಕರೆ ನೀಡಿದ್ದಾರೆ. ಯುವ ವಿದ್ಯಾರ್ಥಿಗಳ ಆಶೋತ್ತರಗಳು ಮತ್ತು ಆತಂಕಗಳನ್ನು ಪರಿಗಣಿಸಬೇಕು, ಆದರೆ ಕಠಿಣ ಸನ್ನಿವೇಶಗಳಲ್ಲಿ ತಾಳ್ಮೆಯಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದು ನಂಬಿಕೆಯೊಂದಿಗೆ ನಿಭಾಯಿಸಬೇಕು ಎಂದು ಶಿಖರ್ ಧವನ್ ಅವರು ಹೇಳಿದ್ದಾರೆ. ನಮ್ಮ ಯುವಜನರೇ ನಮ್ಮ ದೇಶದ ಭವಿಷ್ಯ, ಅವರ ಕನಸುಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ, ಆದರೆ ಅದೇ ಸಮಯದಲ್ಲಿ ಕಷ್ಟದ ಸಂದರ್ಭಗಳಲ್ಲಿ ತಾಳ್ಮೆ ವಹಿಸುವುದು ಹಾಗೂ ದೇಶದ ಸಂಸ್ಥೆಗಳು ಮತ್ತು ಸರ್ಕಾರದ ಮೇಲೆ ನಂಬಿಕೆ ಇಡುವುದು ಕೂಡ ಅಷ್ಟೇ ಮುಖ್ಯ ಎಂದು ಶಿಖರ್ ಧವನ್ ಅವರು ನುಡಿದಿದ್ದಾರೆ. ಪ್ರತಿಯೊಂದು ಸವಾಲಿಗೂ ತಾಳ್ಮೆಯೇ ಪರಿಹಾರ ಎಂದು ನಾನು ನಂಬುತ್ತೇನೆ. ಭಾರತವು ಯಾವಾಗಲೂ ಮುನ್ನಡೆದಿದೆ ಮತ್ತು ಮುಂದೆಯೂ ಮುನ್ನಡೆಯುತ್ತಲೇ ಇರುತ್ತದೆ ಎಂದು ಧವನ್ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ಇದಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಯುತ್ತಿರುವ ಪ್ರತಿಭಟನೆಯ ಕುರಿತು ಮೊದಲ ಪ್ರತಿಕ್ರಿಯೆ ನೀಡಿದರು. ಯುವ ಜನತೆಯ ಭವಿಷ್ಯಕ್ಕೆ ಧಕ್ಕೆ ತರುವ ಕೃತ್ಯಗಳಲ್ಲಿ ತೊಡಗಿರುವವರನ್ನು ಬಿಡುವುದಿಲ್ಲ, ಅದಲ್ಲದೆ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಅವರು ಎಕ್ಸ್ನ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆಗಳ ನಡುವೆ ಮಾಜಿ ಭಾರತೀಯ ಕ್ರಿಕೆಟಿಗ ಯುವರಾಜ್ ಸಿಂಗ್ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶವೊಂದನ್ನು ಹಂಚಿಕೊಂಡಿದ್ದಾರೆ. ಪ್ರತಿಯೊಬ್ಬ ಮಗು, ವಿದ್ಯಾರ್ಥಿ, ಮಹಿಳೆ ಮತ್ತು ಪುರುಷರಿಗೆ ನೀವು ಶಾಂತಿಯುತವಾಗಿ ಕಲಿಯಲು, ಸುರಕ್ಷಿತವಾಗಿ ಬೆಳೆಯಲು, ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳಲು ಅರ್ಹರಿದ್ದೀರಿ. ನಿಮ್ಮ ಕ್ಷೇಮವೇ ಉಜ್ವಲ ಭಾರತದ ಅಡಿಪಾಯವಾಗಿದೆ. ಕಾಳಜಿ, ಅವಕಾಶ ಮತ್ತು ಭರವಸೆಯುಳ್ಳ ಸಮಾಜವನ್ನು ಕಟ್ಟಲು ನಾವೆಲ್ಲರೂ ಒಗ್ಗೂಡೋಣ. ಮಾತುಕತೆ ಮೂಲಕ ಭಾರತದ ಭವಿಷ್ಯಕ್ಕಾಗಿ ನಾವು ಸೌಹಾರ್ದಯುತ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದು ಯುವರಾಜ್ ಸಿಂಗ್ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ. ಹಾಗೆ CJP ಮತ್ತು ಸೋನಮ್ ವಾಂಗ್ಚುಕ್ ಈ ಪ್ರತಿಭಟನೆಯನ್ನು ನಡೆಸಲು ಮುಖ್ಯ ಕಾರಣವೆಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದರ ಬಗ್ಗೆ ಹಾಗೂ ಇದರ ಮುಖ್ಯ ಕಾಳಜಿಯನ್ನು ಮಾನ್ಯ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೂಡ ನೀಡುವಂತೆ ಒತ್ತಾಯಿಸಿದ್ದಾರೆ. ಈ ವಿಚಾರ ಇನ್ನು ಎಲ್ಲಿ ಹೋಗಿ ಮುಟ್ಟುತ್ತೋ ಕಾದು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.